ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಈಗಾಗಲೇ 11 ಜನ ಮೃತಪಟ್ಟಿರುವಂಥದ್ದು. ಈ ಬಗ್ಗೆ ತನಿಖೆ ಆಗಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿರುವಂತಹ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಮತ್ತೆ ಹೋರಾಟವನ್ನು ಕೂಡ ಮುಂದುವರಿಸಿದ್ದಾರೆ. ನೋಡ್ತಾ ಇರ್ಬೋದು ಅವರ ತಲೆ ಮೇಲೆ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಗಳು ಕೂಡ ಇರುವ ದೃಶ್ಯವನ್ನು. ಈ ಬಗ್ಗೆ ಅವರನ್ನೇ ಮಾತಾಡಿಸ್ತೇನೆ. ಸ್ವಾಮಿಗಳ ಈಗ ತಲೆ ಮೇಲೆ ಹೊರೆಯನ್ನು ಹೊತ್ತಿದ್ರೆ ಅದು ಬಹಳ ಪ್ರಮುಖವಾಗಿ ಕೆಲವೊಂದು ದಾಖಲೆಗಳಿದೆ. ಏನು ಪ್ರಮುಖವಾಗಿ ಏನೇನು ದಾಖಲೆಗಳಿದೆ ನೋಡಿ? IRB ಕಂಪನಿ ಮಾಡಿರ್ತಕ್ಕಂಥ ಈ 187 ಕಿಲೋಮೀಟರ್ ಕಾಮಗಾರಿಯ ಸಂಪೂರ್ಣ ಎಸ್ಟಿಮೇಟು, ಪ್ಲ್ಯಾನು, ಡಿಸೈನು, ಸಂಪೂರ್ಣ ಬ್ಯಾಂಕ್ ಖಾತೆಗಳ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ನಾವು ಕೊಟ್ಟ ದೂರುಗಳು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ದೂರು ರಿಜೆಕ್ಟ್ ಮಾಡಿ ಅಂತೇಳಿ ಕೋರ್ಟಲ್ಲಿ ಹಾಕಿದ ಫೈಲುಗಳು, ಈ ಕೇಸ್ ಅವರಿಗೆ ಜೀವಾವಧಿ ಶಿಕ್ಷೆ ಸಿಗಬೇಕಾದ ಎಲ್ಲ ದಾಖಲಾತುಗಳು ಕೂಡ ನನ್ನ ಜೊತೆ ಇದೆ. ನಾಳೆ ಇದೆಲ್ಲವನ್ನೆಯೂ ಕೂಡ CBI ತನಿಖೆ ಆಗಬೇಕು ಅಂತ ಹೇಳಿ ಮತ್ತು ಹೈಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡ್ತೇವೆ. ಈಗ ಏನು ಪ್ರಮುಖವಾಗಿ ಈಗ ನೀವು ಕೊಟ್ಟಂಥ ಅರ್ಜಿಗೆ ನ್ಯಾಯಾಲಯ ಕೂಡ ಪುರಸ್ಕೃತ ಆಗಿದೆ. ಕಂಪ್ಲೇಂಟ್ಗಳನ್ನು ದಾಖಲು ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರೋಂಥದ್ದು. ಇಲಾಖೆಯಿಂದ ಏನಾದ್ರು ಕಂಪ್ಲೇಂಟ್ಗಳಾಗಿದೆಯಾ ಅಥವಾ ತನಿಖೆ ಆಗ್ತಾ ಇದೆಯಾ ಅಥವಾ ಇಲಾಖೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಥವಾ ಏನು? ನೋಡಿ, ನಾವು ಕೊಟ್ಟ ಖಾಸಗಿ ದೂರಿನ ಮೇಲೆ FIR ಮಾಡೋಕ್ಕೆ ಕೇಳಿದ್ರು ಸಹ 20 ದಿನ ಆಗಿ ಈಗ ಮಾಡ್ಯಾರೆ. 101 ಪ್ರಕಾರ ಮರ್ಡರ್ ಕೇಸ್, ಕೊಲೆ ಕೇಸ್ ದಾಖಲು ಮಾಡಿದ್ದಾರೆ. ಕೊಲೆ ಕೇಸ್ ದಾಖಲು ಮಾಡಿದ ತಕ್ಷಣ ಬಾಂಬೆಗೆ ಹೋಗಿ ಅವರು ಎಳ್ಕೊಂಬರಬೇಕಿತ್ತು, ಒಂದು ಜೈಲು ಹಾಕಬೇಕಿತ್ತು. ಇವತ್ತುವರೆಗೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಲಿಲ್ಲ IRB ಕಂಪನಿ ಅವರಿಗೆ. ಪೊಲೀಸ್ ಎದುರ್ತಾ ಇದ್ದಾರೆ. ಪೊಲೀಸರನ್ನ ಹೆಲ್ಪ್ಲೆಸ್. ಮೊನ್ನೆ SP ಅದ್ರ ಬಗ್ಗೆ ಹೇಳಿದ್ದಾರೆ ನನಗೆ. ಆದ್ದರಿಂದ ರಾಜ್ಯದ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರೂ ಈ ಕಂಪನಿಯ ಜೊತೆ ನಿಂತಿದೆ ಅಂತ ನನ್ನ ಅನುಮಾನ ಇದೆ. ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಹೇಳಿದೆ? ನೋಡಿ, 8 ಜನರ ಮೇಲೆ FIR ಮಾಡೋಕ್ಕೆ ಹೇಳಿದ್ದಾರೆ. FIR ಮಾಡಿದೆ ಅಷ್ಟೇ ಅಲ್ಲ, FIR ನನ್ನ ಜಾತಿಯೂ ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ನನ್ನ ಈಡಿಗೆ ಅಂತಕ್ಕೆ ಜಾತಿ ಬರಬೇಕಿತ್ತು, ಅಲ್ಲಿ ಬುಡಕ ಜಂಗಮನ ಹಾಕಿದ್ದಾರೆ. ಮತ್ತು ನನಗೆ ಜೀವ ಬೆದರಿಕೆ, ಸಾಕಷ್ಟು ಬಾಂಬೆಯಿಂದ ಫೋನುಗಳು, ಹಾಗೆ ಉತ್ತರ ಕನ್ನಡ ಜಿಲ್ಲೆಯಿಂದ 4 ಫೋನ್ ಬಂದಿದೆ. ಕೇಸನ್ನು ನೀವು ವಾಪಸ್ ತೆಗಿಬೇಕು ಅಂತ ಹೇಳಿಕೊಂಡು. ನಾನು ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ SP ಹೊಣೆಗಾರಿಕೆ ಆಗುತ್ತೆ ಅಂತ ಮಾತು ಕೂಡ ನಾನು ಒಬ್ಬನೇ ಅಡ್ಡಾಡ್ತೇನೆ. ನನಗೆ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಆದರೆ ಹೆಚ್ಚು ಕಮ್ಮಿ ಏನಾದರೂ ಆದರೂ ಸಹ ಈ ಜಿಲ್ಲೆಯ SP, ರಾಜ್ಯದ ಹೋಮ್ ಮಿನಿಸ್ಟ್ರೇ ಅವ್ರ ಜವಾಬ್ದಾರಿ ಆಗುತ್ತೆ ಅಂತ ಮಾತು ನಾನು ಹೇಳುತ್ತೇನೆ. ಯಾವ ರೀತಿ ಆಗುತ್ತೆ? ಈಗ ಮುಂದಿನ ವಾರ ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ ಯಾವಾಗ, ಎಲ್ಲಿ, ಯಾವ ರೀತಿಯಾಗಿ ಹೋರಾಟ? ನೋಡಿ, ಇವರನ್ನ IRB ಕಂಪನಿಯವರನ್ನ 8 ಜನರನ್ನು ಕೂಡಲೇ ಬಂಧಿಸಿ ಒದ್ದೊಳಗೆ ಹಾಕಬೇಕು. ಈ ಕೇಸು ನ್ಯಾಯಾಂಗ ತನಿಖೆ ಹಾಗೂ ಇಲ್ಲವಾದರೆ CBI ತನಿಖೆ ಆಗಬೇಕು ಮತ್ತು ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಕುಟುಂಬದ ಸಂಬಂಧಿಕರ ತೀರೋಗಿದವರ ಕುಟುಂಬದ ಜೊತೆ ಏಪ್ರಿಲ್ 2ನೇ ತಾರೀಕು ಬುಧವಾರ ದಿನ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಿನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಾವು ಕುಟುಂಬದವರು ಕೂಡ ಮಾಡುತ್ತೇವೆ ಅಂತ ಹೇಳಿಕೊಂಡು ಮಾಧ್ಯಮದ ಮುಂದೆ ಹೇಳುತ್ತೇನೆ. ಇವಿಷ್ಟು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷರಾಗಿರುವಂಥ ಪ್ರಣವಾನಂದ ಸ್ವಾಮಿಗಳು ಹೇಳುವಂಥ ಮತ್ತು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಈಗಾಗಲೇ 11 ಜನ ಮೃತಪಟ್ಟಿರುವಂಥದ್ದು. ಈ ಬಗ್ಗೆ ತನಿಖೆ ಆಗಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿರುವಂತಹ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಮತ್ತೆ ಹೋರಾಟವನ್ನು ಕೂಡ ಮುಂದುವರಿಸಿದ್ದಾರೆ. ನೋಡ್ತಾ ಇರ್ಬೋದು ಅವರ ತಲೆ ಮೇಲೆ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಗಳು ಕೂಡ ಇರುವ ದೃಶ್ಯವನ್ನು. ಈ ಬಗ್ಗೆ ಅವರನ್ನೇ ಮಾತಾಡಿಸ್ತೇನೆ. ಸ್ವಾಮಿಗಳ ಈಗ ತಲೆ ಮೇಲೆ ಹೊರೆಯನ್ನು ಹೊತ್ತಿದ್ರೆ ಅದು ಬಹಳ ಪ್ರಮುಖವಾಗಿ ಕೆಲವೊಂದು ದಾಖಲೆಗಳಿದೆ. ಏನು ಪ್ರಮುಖವಾಗಿ ಏನೇನು ದಾಖಲೆಗಳಿದೆ? ನೋಡಿ, IRB ಕಂಪನಿ ಮಾಡಿರ್ತಕ್ಕಂಥ ಈ 187 ಕಿಲೋಮೀಟರ್ ಕಾಮಗಾರಿಯ ಸಂಪೂರ್ಣ ಎಸ್ಟಿಮೇಟು, ಪ್ಲ್ಯಾನು, ಡಿಸೈನು, ಸಂಪೂರ್ಣ ಬ್ಯಾಂಕ್ ಖಾತೆಗಳ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ನಾವು ಕೊಟ್ಟ ದೂರುಗಳು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ದೂರು ರಿಜೆಕ್ಟ್ ಮಾಡಿ ಅಂತೇಳಿ ಕೋರ್ಟಲ್ಲಿ ಹಾಕಿದ ಫೈಲುಗಳು, ಈ ಕೇಸ್ ಅವರಿಗೆ ಜೀವಾವಧಿ ಶಿಕ್ಷೆ ಸಿಗಬೇಕಾದ ಎಲ್ಲ ದಾಖಲಾತುಗಳು ಕೂಡ ನನ್ನ ಜೊತೆ ಇದೆ. ನಾಳೆ ಇದೆಲ್ಲವನ್ನೆಯೂ ಕೂಡ CBI ತನಿಖೆ ಆಗಬೇಕು ಅಂತ ಹೇಳಿ ಮತ್ತು ಹೈಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡ್ತೇವೆ. ಈಗ ಏನು ಪ್ರಮುಖವಾಗಿ ಈಗ ನೀವು ಕೊಟ್ಟಂಥ ಅರ್ಜಿಗೆ ನ್ಯಾಯಾಲಯ ಕೂಡ ಪುರಸ್ಕೃತ ಆಗಿದೆ. ಕಂಪ್ಲೇಂಟ್ಗಳನ್ನು ದಾಖಲು ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರೋಂಥದ್ದು. ಇಲಾಖೆಯಿಂದ ಏನಾದ್ರು ಕಂಪ್ಲೇಂಟ್ಗಳಾಗಿದೆಯಾ ಅಥವಾ ತನಿಖೆ ಆಗ್ತಾ ಇದೆಯಾ ಅಥವಾ ಇಲಾಖೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಥವಾ ಏನು? ನೋಡಿ, ನಾವು ಕೊಟ್ಟ ಖಾಸಗಿ ದೂರಿನ ಮೇಲೆ FIR ಮಾಡೋಕ್ಕೆ ಕೇಳಿದ್ರು ಸಹ 20 ದಿನ ಆಗಿ ಈಗ ಮಾಡ್ಯಾರೆ. 101 ಪ್ರಕಾರ ಮರ್ಡರ್ ಕೇಸ್, ಕೊಲೆ ಕೇಸ್ ದಾಖಲು ಮಾಡಿದ್ದಾರೆ. ಕೊಲೆ ಕೇಸ್ ದಾಖಲು ಮಾಡಿದ ತಕ್ಷಣ ಬಾಂಬೆಗೆ ಹೋಗಿ ಅವರು ಎಳ್ಕೊಂಬರಬೇಕಿತ್ತು, ಒಂದು ಜೈಲು ಹಾಕಬೇಕಿತ್ತು. ಇವತ್ತುವರೆಗೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಲಿಲ್ಲ IRB ಕಂಪನಿ ಅವರಿಗೆ. ಪೊಲೀಸ್ ಎದುರ್ತಾ ಇದ್ದಾರೆ. ಪೊಲೀಸರನ್ನ ಹೆಲ್ಪ್ಲೆಸ್. ಮೊನ್ನೆ SP ಅದ್ರ ಬಗ್ಗೆ ಹೇಳಿದ್ದಾರೆ ನನಗೆ. ಆದ್ದರಿಂದ ರಾಜ್ಯದ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರೂ ಈ ಕಂಪನಿಯ ಜೊತೆ ನಿಂತಿದೆ ಅಂತ ನನ್ನ ಅನುಮಾನ ಇದೆ. ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಹೇಳಿದೆ? ನೋಡಿ, 8 ಜನರ ಮೇಲೆ FIR ಮಾಡೋಕ್ಕೆ ಹೇಳಿದ್ದಾರೆ.
FIR ಮಾಡಿದೆ ಅಷ್ಟಲ್ಲ, FIR ನನ್ನ ಜಾದಿಯೂ ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ನನ್ನ ಈಡಿಗ ಅಂತಕ್ಕೆ ಜಾದಿ ಬರಬೇಕಿತ್ತು, ಅಲ್ಲಿ ಬುಡಕ ಜಂಗಮನ ಹಾಕಿದ್ದಾರೆ. ಮತ್ತು ನನಗೆ ಜೀವ ಬೆದರಿಕೆ, ಸಾಕಷ್ಟು ಬಾಂಬೆಯಿಂದ ಫೋನುಗಳು, ಹಾಗೆ ಉತ್ತರ ಕನ್ನಡ ಜಿಲ್ಲೆಯಿಂದ 4 ಫೋನು ಬಂದಿದೆ. ಕೇಸನ್ನು ನೀವು ವಾಪಸ್ ತೆಗಿಬೇಕು ಅಂತ ಹೇಳಿಕೊಂಡು. ನಾನು ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ SP ಹೊಣೆಗಾರಿಕೆ ಆಗುತ್ತೆ ಅಂತ ಮಾತು ಕೂಡ ನಾನು ಒಬ್ಬನೇ ಅಡ್ಡಾಡ್ತೇನೆ. ನನಗೆ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಆದರೆ ಹೆಚ್ಚು ಕಮ್ಮಿ ಏನಾದರೂ ಆದರೂ ಸಹ ಈ ಜಿಲ್ಲೆಯ SP ರಾಜ್ಯದ ಹೋಮ್ ಮಿನಿಸ್ಟ್ರೇ ಅವ್ರ ಜವಾಬ್ದಾರಿ ಆಗುತ್ತಂತ ಮಾತು ನಾನು ಹೇಳುತ್ತೇನೆ. ಹೋರಾಟ ಯಾವ ರೀತಿ ಆಗುತ್ತೆ? ಈಗ ಮುಂದಿನ ವಾರ ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ ಯಾವಾಗ, ಎಲ್ಲಿ, ಯಾವ ರೀತಿಯಾಗಿ ಹೋರಾಟ? ನೋಡಿ, ಇವರನ್ನ IRB ಕಂಪನಿಯವರನ್ನ 8 ಜನರನ್ನು ಕೂಡಲೇ ಬಂಧಿಸಿ ಒದ್ದೊಳಗೆ ಹಾಕಬೇಕು. ಈ ಕೇಸು ನ್ಯಾಯಾಂಗ ತನಿಖೆ ಹಾಗೂ ಇಲ್ಲವಾದರೆ CBI ತನಿಖೆ ಆಗಬೇಕು ಮತ್ತು ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಕುಟುಂಬದ ಸಂಬಂಧಿಕರ ತೀರೋಗಿದವರ ಕುಟುಂಬದ ಜೊತೆ ಏಪ್ರಿಲ್ 2ನೇ ತಾರೀಕು ಬುಧವಾರ ದಿನ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಿನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಾವು ಕುಟುಂಬದವರು ಕೂಡ ಮಾಡುತ್ತೇವೆ ಅಂತ ಹೇಳಿಕೊಂಡು ಮಾಧ್ಯಮದ ಮುಂದೆ ಹೇಳುತ್ತೇನೆ. ಇವಿಷ್ಟು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷರಾಗಿರುವಂಥ ಪ್ರಣವನಾಥ ಸ್ವಾಮಿಗಳು ಹೇಳುವಂಥ ಮತ್ತು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಈಗಾಗಲೇ 11 ಜನ ಮೃತಪಟ್ಟಿರುವಂಥದ್ದು. ಈ ಬಗ್ಗೆ ತನಿಖೆ ಆಗಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿರುವಂತಹ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಮತ್ತೆ ಹೋರಾಟವನ್ನು ಕೂಡ ಮುಂದುವರಿಸಿದ್ದಾರೆ. ನೋಡ್ತಾ ಇರ್ಬೋದು ಅವರ ತಲೆ ಮೇಲೆ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಗಳು ಕೂಡ ಇರುವ ದೃಶ್ಯವನ್ನು. ಈ ಬಗ್ಗೆ ಅವರನ್ನೇ ಮಾತಾಡಿಸ್ತೇನೆ. ಸ್ವಾಮಿಗಳ ಈಗ ತಲೆ ಮೇಲೆ ಹೊರೆಯನ್ನು ಹೊತ್ತಿದ್ರೆ ಅದು ಬಹಳ ಪ್ರಮುಖವಾಗಿ ಕೆಲವೊಂದು ದಾಖಲೆಗಳಿದೆ. ಏನು ಪ್ರಮುಖವಾಗಿ ಏನೇನು ದಾಖಲೆಗಳಿದೆ? ನೋಡಿ, IRB ಕಂಪನಿ ಮಾಡಿರ್ತಕ್ಕಂಥ ಈ 187 ಕಿಲೋಮೀಟರ್ ಕಾಮಗಾರಿಯ ಸಂಪೂರ್ಣ ಎಸ್ಟಿಮೇಟು, ಪ್ಲ್ಯಾನು, ಡಿಸೈನು, ಸಂಪೂರ್ಣ ಬ್ಯಾಂಕ್ ಖಾತೆಗಳ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ನಾವು ಕೊಟ್ಟ ದೂರುಗಳು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ದೂರು ರಿಜೆಕ್ಟ್ ಮಾಡಿ ಅಂತೇಳಿ ಕೋರ್ಟಲ್ಲಿ ಹಾಕಿದ ಫೈಲುಗಳು. ಈ ಕೇಸ್ ಅವರಿಗೆ ಜೀವಾವಧಿ ಶಿಕ್ಷೆ ಸಿಗಬೇಕಾದ ಎಲ್ಲ ದಾಖಲಾತುಗಳು ಕೂಡ ನನ್ನ ಜೊತೆ ಇದೆ. ನಾಳೆ ಇದೆಲ್ಲವನ್ನೆಯೂ ಕೂಡ CBI ತನಿಖೆ ಆಗಬೇಕು ಅಂತ ಹೇಳಿ ಮತ್ತು ಹೈಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡ್ತೇವೆ. ಈಗ ಏನು ಪ್ರಮುಖವಾಗಿ ಈಗ ನೀವು ಕೊಟ್ಟಂಥ ಅರ್ಜಿಗೆ ನ್ಯಾಯಾಲಯ ಕೂಡ ಪುರಸ್ಕೃತ ಆಗಿದೆ. ಕಂಪ್ಲೇಂಟ್ಗಳನ್ನು ದಾಖಲು ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಇಲಾಖೆಯಿಂದ ಏನಾರೇನು ಕಂಪ್ಲೇಂಟ್ಗಳಾಗಿದೆಯಾ ಅಥವಾ ತನಿಖೆ ಆಗ್ತಾ ಇದೆಯಾ ಅಥವಾ ಇಲಾಖೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಥವಾ ಏನು? ನೋಡಿ, ನಾವು ಕೊಟ್ಟ ಖಾಸಗಿ ದೂರಿನ ಮೇಲೆ FIR ಮಾಡೋಕ್ಕೆ ಕೇಳಿದರೂ ಸಹ 20 ದಿನ ಈಗ ಮಾಡಿದ್ದಾರೆ. 101 ಪ್ರಕಾರ ಮರ್ಡರ್ ಕೇಸ್, ಕೊಲೆ ಕೇಸ್ ದಾಖಲು ಮಾಡಿದ್ದಾರೆ. ಕೊಲೆ ಕೇಸ್ ದಾಖಲು ಮಾಡಿದ ಕ್ಷಣ ಬಾಂಬೆಗೆ ಹೋಗಿ ಅವರು ಎಳ್ಕೊಂಬರಬೇಕಿತ್ತು, ಒಂದು ಜೈಲು ಹಾಕಬೇಕಿತ್ತು. ಇವತ್ತುವರೆಗೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಲಿಲ್ಲ IRB ಕಂಪನಿಯವರಿಗೆ. ಪೊಲೀಸ್ ಎದುರ್ತಾ ಇದ್ದಾರೆ. ಪೊಲೀಸರನ್ನ ಹೆಲ್ಪ್ಲೆಸ್. ಮೊನ್ನೆ SP ಅದ್ರ ಬಗ್ಗೆ ಹೇಳಿದ್ದಾರೆ ನನಗೆ. ಆದ್ದರಿಂದ ರಾಜ್ಯದ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರೂ ಈ ಕಂಪನಿಯ ಜೊತೆ ನಿಂತಿದೆಯಂತ ನನ್ನ ಅನುಮಾನ ಇದೆ. ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಹೇಳಿದೆ? ನೋಡಿ, 8 ಜನರ ಮೇಲೆ FIR ಮಾಡೋಕ್ಕೆ ಹೇಳಿದ್ದಾರೆ. FIR ಮಾಡಿದೆ ಅಷ್ಟಲ್ಲ, FIR ನನ್ನ ಜಾದಿಯೂ ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ನನ್ನ ಈಡಿಗ ಅಂತಕ್ಕೆ ಜಾದಿ ಬರಬೇಕಿತ್ತು, ಅಲ್ಲಿ ಬುಡಕ ಜಂಗಮನ ಹಾಕಿದ್ದಾರೆ. ಮತ್ತು ನನಗೆ ಜೀವ ಬೆದರಿಕೆ, ಸಾಕಷ್ಟು ಬಾಂಬೆಯಿಂದ ಫೋನುಗಳು, ಹಾಗೆ ಉತ್ತರ ಕನ್ನಡ ಜಿಲ್ಲೆಯಿಂದ 4 ಫೋನು ಬಂದಿದೆ. ಕೇಸನ್ನು ನೀವು ವಾಪಸ್ ತೆಗಿಬೇಕು ಅಂತ ಹೇಳಿಕೊಂಡು. ನಾನು ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ SP ಹೊಣೆಗಾರಿಕೆ ಆಗುತ್ತೆ ಅಂತ ಮಾತು ಕೂಡ ನಾನು ಒಬ್ಬನೇ ಅಡ್ಡಾಡ್ತೇನೆ. ನನಗೆ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಆದರೆ ಹೆಚ್ಚು ಕಮ್ಮಿ ಏನಾದರೂ ಆದರೂ ಸಹ ಈ ಜಿಲ್ಲೆಯ SP ರಾಜ್ಯದ ಹೋಮ್ ಮಿನಿಸ್ಟ್ರೇ ಅವ್ರ ಜವಾಬ್ದಾರಿ ಆಗುತ್ತಂತ ಮಾತು ನಾನು ಹೇಳುತ್ತೇನೆ. ಹೋರಾಟ ಯಾವ ರೀತಿ ಆಗುತ್ತೆ? ಈಗ ಮುಂದಿನ ವಾರ ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ ಯಾವಾಗ, ಎಲ್ಲಿ, ಯಾವ ರೀತಿಯಾಗಿ ಹೋರಾಟ? ನೋಡಿ, ಇವರನ್ನ IRB ಕಂಪನಿಯವರನ್ನ 8 ಜನರನ್ನು ಕೂಡಲೇ ಬಂಧಿಸಿ ಒದ್ದೊಳಗೆ ಹಾಕಬೇಕು. ಈ ಕೇಸು ನ್ಯಾಯಾಂಗ ತನಿಖೆ ಹಾಗೂ ಇಲ್ಲವಾದರೆ CBI ತನಿಖೆ ಆಗಬೇಕು ಮತ್ತು ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಕುಟುಂಬದ ಸಂಬಂಧಿಕರ ತೀರೋಗಿದವರ ಕುಟುಂಬದ ಜೊತೆ ಏಪ್ರಿಲ್ 2ನೇ ತಾರೀಕು ಬುಧವಾರ ದಿನ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಿನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಾವು ಕುಟುಂಬದವರು ಕೂಡ ಮಾಡುತ್ತೇವೆ ಅಂತ ಹೇಳಿಕೊಂಡು ಮಾಧ್ಯಮದ ಮುಂದೆ ಹೇಳುತ್ತೇನೆ. ಇವಿಷ್ಟು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷರಾಗಿರುವಂಥ ಪ್ರಣವನಾಥ ಸ್ವಾಮಿಗಳು ಹೇಳುವಂಥ ಮತ್ತು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.